ಹಾಯ್, ಬನ್ನಿ ಇವತ್ತು ಚಿಕನ್ ಗೀ ರೋಸ್ಟ್ ಸೆಮಿ ಗ್ರೇವಿ ಟೈಪ್ ಮಾಡೋಣ. ಇದು ಇಡ್ಲಿಗೆ ಒಳ್ಳೆ ಕಾಂಬಿನೇಷನ್ನು. ಈಗ ಫಸ್ಟು ನಾವು 1 kg ಚಿಕನ್ಗೆ ಮ್ಯಾರಿನೇಷನ್ ಮಾಡ್ಕೊಳ್ಳೋಣ. 4-5 ಸ್ಪೂನ್ ಮೊಸರು, 1 ಚಮಚ ಉಪ್ಪು ಹಾಗೂ 1 ಚಮಚ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಷನ್ಗೆ ಇಡೋಣ ಒಂದು 1/2 ಅವರಿಂದ 1 ಅವರ್. ಈಗ ಚಿಕನ್ ಗೀ ರೋಸ್ಟ್ಗೆ ಮಸಾಲ ರೆಡಿ ಮಾಡ್ಕೊಳ್ಬೇಕು. ಅದಕ್ಕೆ 1 ಸ್ಪೂನ್ ಪೆಪ್ಪರ್, ಒಂದು 10-15 ಕಾಳು ಆಗುವಷ್ಟು ಮೆಂತೆ, 3 ಸ್ಪೂನು ಧನಿಯಾ, ಹಾಗೆ 1 ಚಮಚ ಜೀರಿಗೆ, ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಸೋಂಪು ಅರ್ಧ ಚಮಚ, ಹಾಗೆ ಚಕ್ಕೆ ಲವಂಗ 9-10 ಬ್ಯಾಡಗೆ ಮೆಣಸು, ಹಾಗೆ ಒಂದು 2 ಎಳೆ ಆಗುವಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ರೋಸ್ಟ್ ಆದಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ತಣ್ಣಗಾಗಕ್ಕೆ ಬಿಡಿ. ಈ ಮೂಮೆಂಟಲ್ಲಿ ಪೌಡ್ರ್ ಮಾಡಿ ಸ್ಟಾಕ್ ಮಾಡಿ ಇಟ್ಕೊಳ್ಬೋದು. ಆವಾಗಲೇ ಮಾಡೋಂಗಿದ್ರೆ 7-8 ಬೆಳ್ಳುಳ್ಳಿ ಅದಕ್ಕೆ ಮತ್ತು 7-8 ಗೋಡಂಬಿ ಹಾಕ್ಕೊಂಡು ಒಂದು ಸಣ್ಣ ಗಾತ್ರದ ಬೆಲ್ಲ ಹಾಗೆ ಒಂದು ಹುಳಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಬ್ಯಾಡಗೆ ಮೆಣಸನ್ನ ಹೀಗೆ ಡ್ರೈ ಫ್ರೈ ಕೂಡ ಮಾಡ್ಕೊಬೋದು, ಇಲ್ಲ ಒಂದು ಬಿಸಿ ನೀರಲ್ಲಿ ಅರ್ಧ ಗಂಟೆ ನೆನೆಸಿಟ್ಟು ಕೂಡ ಹಾಕ್ಕೊಂಡು ಇದ್ರ ಜೊತೆಗೆ ಮಿಕ್ಸಿ ಮಾಡ್ಕೊಳ್ಬೋದು. ಈಗ ನಮ್ಮ ಪೇಸ್ಟ್ ರೆಡಿ ಇದೆ. ನಾವು ಗೀ ರೋಸ್ಟ್ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಬಾಣಲಿಗೆ ಒಂದು 3-4 ಚಮಚ ತುಪ್ಪ ಹಾಕ್ಕೊಳ್ಳೋಣ. ಹಾಗೆ ಸಣ್ಣಗೆ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಗೋಲ್ಡನ್ ಬ್ರೌನ್ ಆಗಿದ ತಕ್ಷಣ ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡಿರುವಂಥ ಚಿಕನ್ನ ಹಾಕ್ಕೊಳ್ಳೋಣ. ಇದಕ್ಕೆ ಮತ್ತೆ 1 ಚಮಚ ಟರ್ಮರಿಕ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಒಂದು 10 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ನನಗೆ ಗ್ರೇವಿ ಟೈಪ್ ಬೇಕಿರೋದ್ರಿಂದ ನಾನು ಇಷ್ಟು ನೀರಿರುವಾಗಲೇ ಗೀ ರೋಸ್ಟ್ ಮಸಾಲ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನು ಎಷ್ಟು ಮಾಡಿದ್ದೀನಿ ಪೂರ್ತಿ ಹಾಕ್ಕೊಂಡಿದ್ದೀನಿ. ಈ ಟೈಮಲ್ಲೇ ಸ್ವಲ್ಪ ಉಪ್ಪು ಎಲ್ಲ ನೋಡಿಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 3-4 ಚಮಚ ಮತ್ತೆ ಗೀ ಹಾಕಿಬಿಟ್ಟು ಗೀ ಮತ್ತು ಈ ಮಸಾಲೆ ಜೊತೆಗೆ ಚಿಕನ್ ಬೇಯಬೇಕು. ಚಿಕನ್ ಚೆನ್ನಾಗಿ ಬೆಂದ ಮೇಲೆ ಗ್ರೇವಿ ಕೂಡ ಥಿಕ್ನೆಸ್ ಬರುತ್ತೆ. ಆಗ ಗಾರ್ನಿಷಿಂಗಿಗೆ ಸ್ವಲ್ಪ ಕರಿಬೇವು ಹಾಕ್ಕೊಂಡ್ರೆ ಚಿಕನ್ ಗೀ ರೋಸ್ಟ್ ರೆಡಿ.